ಇಂದು ನಾವು ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು ಎಂಬ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯವನ್ನು ಕಲಿಯೋಣ. ಚಳಿಗಾಲದ ಒಲಿಂಪಿಕ್ ಕ್ರೀಡೆಯಲ್ಲಿ ಅನೇಕ ಸಂಗತಿಗಳು ನಡೆದವು. ಅವುಗಳಲ್ಲಿ ಇಂದಿನ ಪ್ರಸಂಗದ ಶೀರ್ಷಿಕೆಗೆ ಸಂಬಂಧಪಡುವ ಒಂದು ಕಥೆಯನ್ನು ಹೇಳಲು ಬಯಸುತ್ತೇನೆ. 3000 ಮೀಟರ್ ಶಾರ್ಟ್ ಟ್ರ್ಯಾಕ್ ಸ್ಪೀಡ್ ಸ್ಕೇಟಿಂಗ್ ರಿಲೇಯಲ್ಲಿ ಬ್ಯಾಟನ್ ಕೊಡುವಾಗ ಒಬ್ಬ ಸ್ಕೇಟರ್ ಬಿದ್ದು ಹೋದಳು. 1 ಸೆಕೆಂಡಿನ ವ್ಯತ್ಯಾಸವೂ ಸಹ ಜಯಶಾಲಿಯನ್ನು ನಿರ್ಧರಿಸುತ್ತದೆ. ಈ ರೀತಿಯ ಓಟದಲ್ಲಿ ಬೀಳುವುದರಿಂದ ಗೆಲ್ಲುವ ಸಾಧ್ಯತೆಗಳಿರುವುದಿಲ್ಲ. ಆಕೆ ಬಿದ್ದ ನಂತರ ಎಲ್ಲರಿಗಿಂತ ಅರ್ಧ ಸುತ್ತು ಹಿಂದೆ ಹೋದಳು. ಅವಳು ಮೊದಲೇ ಅರ್ಧ ಸುತ್ತು ಹಿಂದೆ ಇದ್ದಿದ್ದರೆ ಅವಳು ಓಟವನ್ನು ಬಿಟ್ಟುಕೊಡಬೇಕಾಗಿತ್ತು. ಎಷ್ಟಾದರೂ ಆಕೆಯ ತಂಡವು ಓಟವನ್ನು ಮುಗಿಸಿ ಮೊದಲ ಸ್ಥಾನಕ್ಕೆ ಬಂದು ವಿಶ್ವ ದಾಖಲೆಯನ್ನು ನಿರ್ಮಿಸಿತು. ಅವರು ಓಟವನ್ನು ಬಿಟ್ಟುಕೊಡದೆ ಪೂರ್ಣಗೊಳಿಸಿದ್ದರಿಂದ ಅವರು 2ನೇ ಮತ್ತು 3ನೇ ಸ್ಥಾನಗಳಿಗಿಂತ ದೊಡ್ಡ ಅಂತರದಿಂದ ಮೊದಲ ಸ್ಥಾನ ಪಡೆದರು. ಸಹೋದರ ಸಹೋದರಿಯರೇ, ನಂಬಿಕೆಯ ಅರಣ್ಯದಲ್ಲಿ ನಡೆಯುವಾಗ ಕೆಲವೊಮ್ಮೆ ನಾವು ಅನೇಕ ಶೋಧನೆಗಳನ್ನು ಎದುರಿಸುತ್ತೇವೆ. ನಾವು ಬೀಳುವಂತಹ ಅನೇಕ ಪರಿಸ್ಥಿತಿಗಳನ್ನು ಎದುರಿಸಿದರೂ ನಾವು ರೋಲಿಪೋಲಿ ಆಟಿಕೆಯ ರೀತಿ ಮತ್ತೆ ಎದ್ದು ನಮ್ಮ ಅಂತಿಮ ಗುರಿಯಾಗಿರುವ ಪರಲೋಕ ರಾಜ್ಯವನ್ನು ತಲುಪಬೇಕು, ಅಲ್ಲವೇ? ಆ ದಾರಿಯಲ್ಲಿ ನಾವು ಕೆಲವೊಮ್ಮೆ ಬಿದ್ದು ಹೋಗುತ್ತೇವೆ ಮತ್ತು ನಾನು ಬಿಟ್ಟುಕೊಡಬೇಕೆ ಎಂದು ಯೋಚಿಸುವಂತೆ ಮಾಡುವ ಶೋಧನೆಯನ್ನು ಎದುರಿಸುತ್ತೇವೆ. ಎಷ್ಟಾದರೂ ನಾವು ಬಿಟ್ಟುಕೊಡದೆ ನಿತ್ಯ ಪರಲೋಕ ರಾಜ್ಯವನ್ನು ಪ್ರವೇಶಿಸುವ ಪರಲೋಕ ಕುಟುಂಬದ ಸದಸ್ಯರಾಗೋಣ. ಹಾಗಾಗಿ ಯೇಸು ಮಹಿಮಾನ್ವಿತ ಪರಲೋಕ ರಾಜ್ಯದ ಬಾಗಿಲುಗಳು ತೆರೆಯುವ ಕ್ಷಣದವರೆಗೂ, ಅಂದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು ಎಂದು ಹೇಳಿದರು. ಮತ್ತಾಯ ಅಧ್ಯಾಯ 10ರಲ್ಲಿ ಈ ವಾಕ್ಯಗಳನ್ನು ನೋಡೋಣ. ಮತ್ತಾಯ ಅಧ್ಯಾಯ 10 ವಚನ 16. ನೋಡಿರಿ, ತೋಳಗಳ ನಡುವೆ ಕುರಿಗಳನ್ನು ಹೋಗಿಸಿದಂತೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ. ಆದದರಿಂದ ಸರ್ಪಗಳಂತೆ ಜಾಣರು, ಪಾರಿವಾಳಗಳಂತೆ ನಿಷ್ಕಪಟಿಗಳೂ ಆಗಿರಿ. ಇದಲ್ಲದೆ ಜನರ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. ಅವರು ನಿಮ್ಮನ್ನು ನ್ಯಾಯ ವಿಚಾರಣೆಯ ಸಭೆಗಳಿಗೆ ಎಳೆಕೊಂಡು ಹೋಗುವರು. ತಮ್ಮ ಸಭಾಮಂದಿರಗಳಲ್ಲಿ ನಿಮ್ಮನ್ನು ಕೊರಡೆಗಳಿಂದ ಹೊಡೆಯುವರು. ನನ್ನ ನಿಮಿತ್ತವಾಗಿ ನಿಮ್ಮನ್ನು ಅಧಿಪತಿಗಳ ಮುಂದಕ್ಕೂ ಅರಸುಗಳ ಮುಂದಕ್ಕೂ ತೆಗೆದುಕೊಂಡು ಹೋಗುವರು. ಹೀಗೆ ಅವರಿಗೂ ಅನ್ಯ ಜನಗಳಿಗೂ ಸಾಕ್ಷಿಯಾಗುವುದು. ಆದರೆ ಅವರು ನಿಮ್ಮನ್ನು ಒಪ್ಪಿಸಿಕೊಡುವಾಗ ಹೇಗೆ ಮಾತಾಡಬೇಕು, ಏನು ಹೇಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಆಡತಕ್ಕ ಮಾತು ಆ ಗಳಿಗೆಯಲ್ಲಿ ನಿಮಗೆ ಸೂಚನೆಯಾಗುವುದು. ಮಾತಾಡುವವರು ನೀವಲ್ಲ, ನಿಮ್ಮ ತಂದೆಯ ಆತ್ಮನೇ ನಿಮ್ಮ ಮುಖಾಂತರವಾಗಿ ಮಾತಾಡುವನು. ಇದಲ್ಲದೆ ಅಣ್ಣನು ತಮ್ಮನನ್ನು, ತಂದೆಯು ಮಗನನ್ನು ಮರಣಕ್ಕೆ ಒಪ್ಪಿಸುವರು. ಮಕ್ಕಳು ಹೆತ್ತವರ ಮೇಲೆ ತಿರುಗಿ ಬಿದ್ದು ಅವರನ್ನು ಕೊಲ್ಲಿಸುವರು ಮತ್ತು ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಹಗೆ ಮಾಡುವರು. ಆದರೆ ಎಲ್ಲಿಯವರೆಗೂ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಇಲ್ಲಿ ಕಡೆಯವರೆಗೂ ಅಂದರೆ ಕೊನೆಯವರೆಗೆ ಎಂದಾಗಿದೆ. ಆದರೆ ಎಲ್ಲಿಯವರೆಗೂ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ನಾವು ಅನೇಕ ಕಷ್ಟದ ಪರಿಸ್ಥಿತಿಗಳನ್ನು ಎದುರಿಸಿದರೂ ನಾವು ಕಡೆಯವರೆಗೂ ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕು. ಮಹಿಳೆಯರ 3000 ಮೀಟರ್ ರಿಲೇಯಲ್ಲಿ ಸ್ಕೇಟರ್ ಬಿದ್ದರೂ ಆಕೆ ಎದ್ದು ಮುಂದುವರೆಸಿದಳು. ಅವರು ಬಹಳ ಹಿಂದೆ ಉಳಿದಿದ್ದರಿಂದ ಬಿಟ್ಟುಕೊಡಬಹುದಿತ್ತು. ಆದರೂ ಅವರು ಸ್ಕೇಟಿಂಗ್ ಅನ್ನು ಮುಂದುವರಿಸಿ ಪ್ರಥಮ ಸ್ಥಾನವನ್ನು ಗಳಿಸಿ ವಿಶ್ವ ದಾಖಲೆಯನ್ನು ಸಹ ಮುರಿದರು. ಇದನ್ನು ನೋಡಿದಾಗ ಇದು ಕೇವಲ ಒಂದು ಕ್ರೀಡೆಯಲ್ಲ, ಆದರೆ ದೇವರು ಈ ಪರಿಸ್ಥಿತಿಯನ್ನು ನಮಗಾಗಿ ಉಂಟು ಮಾಡಿದ್ದಾರೆ ಎಂದೆನಿಸುತ್ತದೆ ಎಂದು ನಾನು ಯೋಚಿಸಿದೆ. ನಂಬಿಕೆಯ ಅರಣ್ಯದಲ್ಲಿ ದೀರ್ಘ ಪ್ರಯಾಣವನ್ನು ಮಾಡುವಾಗ ನಾವು ಅನೇಕ ಶೋಧನೆಗಳನ್ನು ಎದುರಿಸಬಹುದು ಮತ್ತು ಕೆಲವೊಮ್ಮೆ ನಂಬಿಕೆಯಲ್ಲಿ ದುರ್ಬಲರಾಗಬಹುದು. ಕೆಲವರು ಬಳಲಿ ಹೋಗಿ ಬಿದ್ದು ಹೋಗಬಹುದು. ದೇವರು ಆರಂಭದಲ್ಲಿಯೇ ಅಂತ್ಯವನ್ನು ನೋಡುತ್ತಾರೆ. ಹಾಗಾಗಿ ದೇವರು ನಮಗೆ ಯಾವ ರೀತಿಯ ಪ್ರೋತ್ಸಾಹದ ಮಾತುಗಳನ್ನು ಕೊಡುತ್ತಾರೆ? ಕಡೆಯವರೆಗೂ ತಾಳಿಕೊಳ್ಳಿರಿ, ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು.
ಮತ್ತಾಯ ಅಧ್ಯಾಯ 24ಕ್ಕೆ ಹೋಗೋಣ. ವಚನ 7. ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವವು, ಮತ್ತು ಅಲ್ಲಲ್ಲಿ ಬರಗಳು ಬರುವವು, ಭೂಕಂಪಗಳು ಆಗುವವು. ಇವೆಲ್ಲ ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ. ಆಗ ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿ ಕೊಲ್ಲುವರು. ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲ ಜನಾಂಗಗಳವರು ಹಗೆ ಮಾಡುವರು. ಆಗ ಅನೇಕರು ಹಿಂಜರಿದು ಒಬ್ಬರನ್ನೊಬ್ಬರು ಹಿಡುಕೊಡುವರು, ಒಬ್ಬರ ಮೇಲೊಬ್ಬರು ದ್ವೇಷ ಮಾಡುವರು. ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನು ಮೋಸಗೊಳಿಸುವರು. ಇದಲ್ಲದೆ ಅಧರ್ಮವು ಹೆಚ್ಚಾಗುವುದರಿಂದ ಬಹು ಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು. ಆದರೆ ಕಡೆಯವರೆಗೂ ತಾಳುವವನು ಏನು ಹೊಂದುವನು? ರಕ್ಷಣೆ ಹೊಂದುವನು. ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು. ಆಗ ಅಂತ್ಯವು ಬರುವುದು. ನಮ್ಮ ಸುವಾರ್ತೆಯನ್ನು ಎಲ್ಲೆಡೆ ಬೋಧಿಸಲು ದೇವರು ಅವಕಾಶ ಮಾಡಿಕೊಟ್ಟರು. ಈ ಸುವಾರ್ತೆ ಪ್ರತಿಯೊಂದು ಖಂಡ, ದೇಶ, ಪ್ರದೇಶಗಳಿಗೆ ಮತ್ತು ಈಗ ಉಳಿದ ನಗರಗಳನ್ನು ಪ್ರವೇಶಿಸಿದೆ. ಸದಸ್ಯರೇ, ನಾವು ಆಯಾಸಗೊಳ್ಳದೆ ಕೊನೆಯವರೆಗೂ ಕಠಿಣವಾಗಿ ಕೆಲಸ ಮಾಡೋಣ. ನಾವು ಕಡೆಯವರೆಗೂ ತಾಳಿಕೊಂಡು ನಂತರ ಅದನ್ನು ಪ್ರವೇಶಿಸಿದರೆ ನಿತ್ಯ ಪರಲೋಕ ರಾಜ್ಯವು ಹೆಚ್ಚು ಮೌಲ್ಯವುಳ್ಳದ್ದು ಮತ್ತು ಅರ್ಥಪೂರ್ಣವಾಗಿರುತ್ತದೆ, ಅಲ್ಲವೇ? ದಯವಿಟ್ಟು ಸುಲಭವಾದ ಮಾರ್ಗದ ಕುರಿತು ಯೋಚಿಸಬೇಡಿ. ನಾವು ಈಗ ನಡೆಯುತ್ತಿರುವ ಹಾದಿಯಲ್ಲಿ ಕೆಲವೊಮ್ಮೆ ಆಯಾಸವಾಗಬಹುದು ಮತ್ತು ಜೀವನವು ಅರ್ಥಹೀನ ಮತ್ತು ಹತಾಶವಾಗಿ ಕಾಣಬಹುದು. ಕೆಲವು ಜನರು ಈ ರೀತಿಯ ಜೀವನವನ್ನು ನಡೆಸುತ್ತಿರಬಹುದು. ಎಷ್ಟಾದರೂ ಆ ಎಲ್ಲ ವಿಷಯಗಳನ್ನು ಜಯಿಸಿದ ನಂತರ ನಾವು ಹೋಗುತ್ತಿರುವ ಪರಲೋಕ ರಾಜ್ಯವು ಹೆಚ್ಚು ಮೌಲ್ಯವುಳ್ಳದ್ದಾಗಿರುತ್ತದೆ. ಈ ಭೂಮಿಯು ಆಶ್ರಯ ನಗರವಾದ್ದರಿಂದ ನಾವು ಕಷ್ಟವಿಲ್ಲದೆ ಬದುಕಲು ಸಾಧ್ಯವಿಲ್ಲ. ಈ ಆಶ್ರಯ ನಗರದಲ್ಲಿ ನಾವು ಪರಲೋಕದ ಪರಿಸರ, ಪರಿಸ್ಥಿತಿಗಳು ಮತ್ತು ಸಂತೋಷವನ್ನು ಹುಡುಕಲು ಪ್ರಯತ್ನಿಸಿದರೆ ನಾವು ಯಾವಾಗಲೂ ವಿಫಲರಾಗುತ್ತೇವೆ. ಕೆಲಸ ಮಾಡಲು ಸರಿಯಾದ ಸಂದರ್ಭಗಳಿದ್ದಾಗ ಸರಿಯಾದ ಜನರು ಇರುವುದಿಲ್ಲ ಮತ್ತು ಸರಿಯಾದ ಜನರು ಇರುವಾಗ ಸರಿಯಾದ ಸಂದರ್ಭಗಳಿರುವುದಿಲ್ಲ. ಒಂದು ವಿಷಯ ಸರಿಯಾಗಿದ್ದಾಗ ಇನ್ನೊಂದು ವಿಷಯ ಸರಿಯಾಗಿರುವುದಿಲ್ಲ ಮತ್ತು ಬೇರೆ ವಿಷಯ ಸರಿಯಾಗಿದ್ದಾಗ ಮತ್ತೊಂದು ವಿಷಯ ಸರಿಯಾಗಿರುವುದಿಲ್ಲ. ನಾವು ಈ ರೀತಿಯ ಪರಿಸ್ಥಿತಿಯಲ್ಲಿ ಜೀವಿಸುತ್ತಿದ್ದೇವೆ. ಅದರ ಹೊರತಾಗಿಯೂ ನಾವು ಕಡೆಯವರೆಗೂ ತಾಳಿಕೊಂಡರೆ ದೇವರು ಪ್ರತಿಯೊಬ್ಬರಿಗೂ ಚಿನ್ನದ ಪದಕವನ್ನು ಕೊಡುತ್ತಾರೆ. ಆಧ್ಯಾತ್ಮಿಕ ಚಿನ್ನದ ಪದಕವನ್ನು ಪಡೆಯುವುದು ಎಷ್ಟು ಮಹಿಮಾನ್ವಿತವಾದದ್ದು, ಅಲ್ಲವೇ? ನಾವು ಸ್ವೀಕರಿಸುವ ಪರಲೋಕದ ಕಿರೀಟವು ಹೆಚ್ಚು ಮೌಲ್ಯವುಳ್ಳದ್ದಾಗಿದೆ. ಈ ಲೋಕದಲ್ಲಿ ಆರಾಮದಾಯಕ ಮತ್ತು ಸುಖವಾದ ಜೀವನವನ್ನು ನಡೆಸಿದ ನಂತರ ನಾವು ಅದನ್ನು ಪ್ರವೇಶಿಸಿದರೂ ಪರಲೋಕವು ಅದ್ಭುತ ಸ್ಥಳವಾಗಿರುತ್ತದೆ. ಈ ಭೂಮಿಯಲ್ಲಿದ್ದಾಗ ಪರಲೋಕಕ್ಕೆ ಹೋಗಲು ಎಲ್ಲ ಪರಿಶ್ರಮಗಳನ್ನು ಹಾಕಿದ ಅಪೊಸ್ತಲ ಪೌಲನ ಕುರಿತು ಯೋಚಿಸಿ. ಅವನು ಸುವಾರ್ತೆಗಾಗಿ ವಸ್ತ್ರವಿಲ್ಲದೆ, ಅನ್ನವಿಲ್ಲದೆ, ನಿದ್ದೆಯಿಲ್ಲದೆ ಇದ್ದನು ಮತ್ತು ಬಾಯಾರಿಕೆ ಮತ್ತು ಚಳಿಯನ್ನು ಸಹಿಸಿಕೊಂಡನು. ಯಾರು ಪರಲೋಕವನ್ನು ಹೆಚ್ಚು ಮೌಲ್ಯವುಳ್ಳದಾಗಿ ಪರಿಗಣಿಸುತ್ತಾರೆ? ಪೌಲನ ಅಥವಾ ಆರಾಮದಾಯಕ ಜೀವನವನ್ನು ನಡೆಸಿದ ನಂತರ ಅದನ್ನು ಗಳಿಸಿದವನ? ಆದ್ದರಿಂದ ದೇವರು ನಮ್ಮ ಹಾದಿಯಲ್ಲಿ ತಾತ್ಕಾಲಿಕ ತೊಂದರೆ, ಕಷ್ಟಗಳು, ಕಠಿಣತೆಗಳು ಮತ್ತು ಹಿಂಸೆಗಳನ್ನು ಇರಿಸುತ್ತಾರೆ. ದೇವರು ಯಾವಾಗಲೂ ಸಂದರ್ಭಗಳನ್ನು ನೋಡುತ್ತಾರೆ ಮತ್ತು ಎಲ್ಲ ಪರೀಕ್ಷೆಗಳನ್ನು ಜಯಿಸಲು ನಮಗೆ ಸಹಾಯ ಮಾಡುತ್ತಾರೆ ಎಂದು ಸತ್ಯವೇದವು ಹೇಳುತ್ತದೆ, ಅಲ್ಲವೇ? ಇಬ್ರಿಯರಿಗೆ ಅಧ್ಯಾಯ 3 ವಚನ 12ಕ್ಕೆ ಹೋಗೋಣ. ಸಹೋದರರೇ, ನೋಡಿಕೊಳ್ಳಿರಿ, ಜೀವಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ಮೊದಲಿಂದಿರುವ, ಅಂದರೆ ನಮ್ಮ ನಂಬಿಕೆಯ ಜೀವನವನ್ನು ಪ್ರಾರಂಭಿಸಿದಾಗ ಇದ್ದ ಭರವಸವನ್ನು, ಪೂರ್ಣ ಭರವಸವುಳ್ಳ ನಂಬಿಕೆಯನ್ನು ಎಲ್ಲಿಯವರೆಗೂ ಅಂತ್ಯದವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲುಗಾರರಾಗಿದ್ದೇವಲ್ಲ. ನಾವು ಖಂಡಿತವಾಗಿ ದೇವರ ಮಹಿಮೆಯಲ್ಲಿ ಪಾಲುಗಾರರಾಗುತ್ತೇವೆ ಎಂದು ದೇವರು ಹೇಳಿದ್ದಾರೆ. ನಾವು ಕಡೆಯವರೆಗೂ ತಾಳಿಕೊಂಡಿದ್ದರೆ ನಮ್ಮ ನಂಬಿಕೆಯ ಜೀವನವು ಅರ್ಥಪೂರ್ಣವಾಗುತ್ತದೆ ಎಂದು ದೇವರು ಹೇಳಿದ್ದಾರೆ. ಒಂದು ವೇಳೆ ನಾವು ಮೊದಲ ಸ್ಥಾನದಲ್ಲಿ ವೇಗವಾಗಿ ಓಡುವಾಗ ಅರ್ಧದಲ್ಲೇ ಬಿಟ್ಟುಕೊಟ್ಟರೆ ನಾವು ಎಂದಿಗೂ ಮೊದಲ ಸ್ಥಾನವನ್ನು ಪಡೆಯಲು ಸಾಧ್ಯವಿಲ್ಲ.
ಅಂದರೆ ನಾವು ಪ್ರಶಸ್ತಿಯನ್ನು ಪಡೆಯಲು ಅರ್ಹರಲ್ಲ ಎಂದು ಇದರ ಅರ್ಥವಲ್ಲವೇ? ಆದ್ದರಿಂದಲೇ ದೇವರು ಮೊದಲಿಂದಿರುವ ಭರವಸೆಯನ್ನು ಕಡೆಯವರೆಗೂ ದೃಢವಾಗಿ ಹಿಡಿದಿಟ್ಟುಕೊಂಡರೆ ನೀವು ಕ್ರಿಸ್ತನ ಮಹಿಮೆಯಲ್ಲಿ ಪಾಲುಗಾರರಾಗುವಿರಿ ಎಂದು ಹೇಳಿದ್ದಾರೆ. ನಾವು 1 ಕೊರಿಂಥದವರಿಗೆ ಅಧ್ಯಾಯ 10ಕ್ಕೆ ಹೋಗುತ್ತಾ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು ಎಂಬ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಕೆತ್ತಿಕೊಳ್ಳೋಣ. ಈ ಅಧ್ಯಾಯವನ್ನು ನಾವು ಓದಬೇಕು, ಏಕೆಂದರೆ ನಮ್ಮ ನಂಬಿಕೆಯ ಜೀವನ ಮತ್ತು 40 ವರ್ಷಗಳ ಕಾಲ ಅರಣ್ಯದಲ್ಲಿದ್ದ ಇಸ್ರಾಯೇಲರ ಜೀವನ ಒಂದೇ ಆಗಿದೆ. ಕಾನಾನಿಗೆ ಅವರ 40 ವರ್ಷಗಳ ಪ್ರಯಾಣ ಮತ್ತು ಪರಲೋಕಕ್ಕೆ ನಮ್ಮ ಪ್ರಯಾಣದ ನಡುವಿನ ಸಂಬಂಧವು ಛಾಯೆ ಮತ್ತು ಸತ್ಯತ್ವವಾಗಿದೆ. ಅನೇಕ ಇಸ್ರಾಯೇಲರು ನಿರುತ್ಸಾಹಗೊಂಡು ಅರ್ಧ ದಾರಿಯಲ್ಲೇ ಬಿಟ್ಟುಕೊಟ್ಟದರಿಂದ ಅವರು ಕಾನಾನನ್ನು ಪ್ರವೇಶಿಸಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಪರಲೋಕಕ್ಕೆ ಹೋಗುವ ದಾರಿಯಲ್ಲಿ ನಾವು ಅವರ ಉದಾಹರಣೆಯನ್ನು ಹಿಂಬಾಲಿಸಬಾರದು. ಅವರು ಅರ್ಧದಲ್ಲೇ ಬಿಟ್ಟುಕೊಟ್ಟರು. ನಾವು ಏನು ಮಾಡಬೇಕು? ದೇವರು ನಮ್ಮನ್ನು ಮಾರ್ಗದರ್ಶಿಸಿದಲೆಲ್ಲ ನಾವು ಅವರನ್ನು ಕಡೆಯವರೆಗೂ ಹಿಂಬಾಲಿಸುತ್ತೇವೆ. ನಾವು ಭರವಸೆಯನ್ನು ಕಳೆದುಕೊಳ್ಳದೆ ದೇವರನ್ನು ಹಿಂಬಾಲಿಸುತ್ತೇವೆ. ನಮ್ಮ ಜೀವನವು ನೋವು ಮತ್ತು ಆಯಾಸದಿಂದ ತುಂಬಿದ್ದರು ಮತ್ತು ದಿನಕ್ಕೆ 12 ಬಾರಿ ಬಿಟ್ಟುಕೊಡಬೇಕೆಂದು ಅನಿಸಿದರು. ಮೊದಲಿಂದಿರುವ ನಂಬಿಕೆಯ ಭರವಸೆಯನ್ನು ನಾವು ಎಂದಿಗೂ ಬಿಟ್ಟುಕೊಡಲು ಸಾಧ್ಯವಿಲ್ಲ ಎಂದು ಹೇಳಬೇಕು. ಈ ಪ್ರತಿಜ್ಞೆಯೊಂದಿಗೆ ನಾವು ಮುಂದೆ ಹೋಗಬೇಕು. 1 ಕೊರಿಂಥದವರಿಗೆ ಅಧ್ಯಾಯ 10 ವಚನ 1 ನೋಡೋಣ. ಸಹೋದರರೇ, ಮುಂದಿನ ಸಂಗತಿಯಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು. ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು. ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾಸ್ನಾನವನ್ನು ಹೊಂದಿದರು. ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು. ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ. ಆದರೂ ಅವರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ. ಅವರಿಗೆ ಏನಾಯಿತು? ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರೆಂದು ಬರೆದದೆಯಷ್ಟೇ. ಸಂಹರಿಸಲ್ಪಟ್ಟವರೆಲ್ಲರೂ ಬಿಟ್ಟುಕೊಟ್ಟ ಜನರಾಗಿದ್ದಾರೆ. ಅವರು ಅನೇಕ ರೀತಿಯ ನೆಪಗಳನ್ನು ಹೊಂದಿದ್ದರಿಂದ ಅವರು ಕಡೆಯವರೆಗೂ ನಿಲ್ಲಲಿಲ್ಲ. ಅವರು ತಾವು ಎದುರಿಸಿದ ಎಲ್ಲ ಅನುಕೂಲವಲ್ಲದ ಪರಿಸ್ಥಿತಿಗಳನ್ನು ಕಷ್ಟವೆಂದು ಪರಿಗಣಿಸಿದರು. ಈ ಕಾರಣದಿಂದಲೇ ಅವರು ಗುಣುಗುಟ್ಟಿ ದೂರು ನೀಡುತ್ತಾ ಅವರ ಸುತ್ತಲಿರುವ ಜನರ ಮೇಲೆಯೂ ಪ್ರಭಾವ ಬೀರಿದರು. ಹಾಗಾಗಿ 5ನೇ ವಚನವು ಕೊನೆಯಲ್ಲಿ ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರೆಂದು ವಿವರಿಸುತ್ತದೆ. ವಚನ 6 ನೋಡೋಣ. ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದಂತೆ ನಾವು ಆಶಿಸುವವರಾಗಬಾರದೆಂಬುದಕ್ಕಾಗಿ ಈ ಸಂಗತಿಗಳು ನಮಗೆ ನಿದರ್ಶನಗಳಾಗಿವೆ. ಅವರಲ್ಲಿ ಕೆಲವರು ವಿಗ್ರಹಾರಾಧಕರಾಗಿದ್ದರು. ಜನರು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡರು, ಕುಣಿದಾಡುವುದಕ್ಕೆ ಎದ್ದರು ಎಂದು ಬರೆದದೆಯಲ್ಲ. ನೀವು ವಿಗ್ರಹಾರಾಧಕರಾಗಬೇಡಿರಿ. ಅವರಲ್ಲಿ ಕೆಲವರು ಜಾರತ್ವ ಮಾಡಿ ಒಂದೇ ದಿನದಲ್ಲಿ 23,000 ಮಂದಿ ಸತ್ತರು. ನಾವು ಜಾರತ್ವ ಮಾಡದೇ ಇರೋಣ. ಅವರಲ್ಲಿ ಕೆಲವರು ಕರ್ತನನ್ನು ಪರೀಕ್ಷಿಸಿ ಸರ್ಪಗಳಿಂದ ನಾಶವಾದರು. ನಾವು ಪರೀಕ್ಷಿಸದೇ ಇರೋಣ. ಇದಲ್ಲದೆ ಅವರಲ್ಲಿ ಕೆಲವರು ಗುಣುಗುಟ್ಟಿ ಸಂಹಾರಕನ ಕೈಯಿಂದ ನಾಶವಾದರು. ನೀವು ಗುಣುಗುಟ್ಟಬೇಡಿರಿ. ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದವೆ. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು. ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ಅವರು ಏನು ಮಾಡುವರು? ಅವರು ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವರು. ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ನಮ್ಮ ನಂಬಿಕೆಯನ್ನು ಕಡೆಯವರೆಗೂ ಕಾಪಾಡಿಕೊಳ್ಳಲು ನಾವು ದೃಢ ನಿರ್ಧಾರವನ್ನು ಹೊಂದಿದ್ದರೆ ದೇವರು ದಾರಿ ತೆರೆಯುತ್ತಾರೆ. ನಾವು ಎದುರಿಸುತ್ತಿರುವುದು ನಮಗೆ ಹತ್ತಲು ಸಾಧ್ಯವಾಗದ ಎತ್ತರದ ಪರ್ವತವಾಗಲಿ ಅಥವಾ ದಾಟಲು ಸಾಧ್ಯವಾಗದ ಜವುಗು ನೆಲವಾಗಲಿ ಅಲ್ಲವಾಗಿದೆ. ದೇವರು ನಮ್ಮನ್ನು ತಾತ್ಕಾಲಿಕವಾಗಿ ಕಷ್ಟಕರವಾದ ಪರಿಸ್ಥಿತಿಗಳಲ್ಲಿ ಅಥವಾ ಸಂದರ್ಭಗಳಲ್ಲಿ ಇರಿಸುತ್ತಾರೆ. ಆದರೆ ಇದು ಸಂಭವಿಸುವಾಗ
ಅದನ್ನು ಜಯಿಸುವಂತೆ ದೇವರು ನಮಗೆ ದಾರಿ ತೆರೆಯುತ್ತಾರೆ. ನಮ್ಮ ನಂಬಿಕೆಯನ್ನು ಕಳೆದುಕೊಳ್ಳದೆ ಕಡೆಯವರೆಗೂ ಮುಂದೆ ಹೋಗುವ ದೃಢ ನಿರ್ಧಾರವನ್ನು ಹೊಂದಿದ್ದರೆ ದೇವರು ಯಾವಾಗಲೂ ನಮ್ಮನ್ನು ಮಾರ್ಗದರ್ಶಿಸುತ್ತಾರೆ. ಆದ್ದರಿಂದ ನೀವು ಸುರಕ್ಷಿತವಾಗಿ ಪರಲೋಕಕ್ಕೆ ತಲುಪಲು ದೇವರು ನಿಮಗಾಗಿ ತೆರೆಯುವ ಮಾರ್ಗವನ್ನು ಹಿಂಬಾಲಿಸುವಂತೆ ಚಿಯೋನಿನ ಎಲ್ಲ ಮಕ್ಕಳನ್ನು ಕೇಳಿಕೊಳ್ಳುತ್ತೇನೆ. ಇಲ್ಲಿ ಶೋಧನೆ ಎಂಬ ಪದವನ್ನು ಹೇಳಲಾಗಿದೆ. ಶೋಧನೆಯನ್ನು ಜಯಿಸಲು ಯಾವುದು ಅಗತ್ಯವಾಗಿದೆ? ನಮಗೆ ನಂಬಿಕೆ ಅಗತ್ಯವಾಗಿದೆ. ಶೋಧನೆಗಳನ್ನು ಜಯಿಸಲು ನಂಬಿಕೆಗಿಂತ ಉತ್ತಮವಾದದ್ದು ಯಾವುದೂ ಇಲ್ಲ. ಇಸ್ರಾಯೇಲರ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ. ಹಾಗಾಗಿ ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟು ನಾಶವಾದರು. ಈ ಕಾಲದಲ್ಲಿ ನಾವು 3500 ವರ್ಷಗಳ ಹಿಂದಿನ ಇಸ್ರಾಯೇಲರಂತೆ ಜೀವಿಸಬಾರದು. ಆದರೆ ಪರಲೋಕದ ತಂದೆ ಮತ್ತು ತಾಯಿಯನ್ನು ಅನುಗ್ರಹಭರಿತವಾಗಿ ನಂಬುತ್ತಾ ಸಂತೋಷ ಮತ್ತು ಉಲ್ಲಾಸದಿಂದ ಜೀವಿಸಬೇಕು. ನಾವು ಶೀಘ್ರದಲ್ಲೇ ನಮ್ಮ ಆಧ್ಯಾತ್ಮಿಕ ಮನೆಯಾದ ಪರಲೋಕಕ್ಕೆ ಹೋಗುತ್ತೇವೆ ಎಂಬ ನಿರೀಕ್ಷೆಯನ್ನು ಹೊಂದುತ್ತಾ ಆ ನಂಬಿಕೆಯೊಂದಿಗೆ ಮುಂದೆ ಹೋಗಬೇಕೆಂದು ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಹಾಗಾದರೆ ಯಾವ ರೀತಿಯ ನಂಬಿಕೆಯೊಂದಿಗೆ ನಂಬಿಕೆಯ ಪೂರ್ವಜರು ಎಲ್ಲ ಶೋಧನೆಗಳನ್ನು ಜಯಿಸಿ ಕಾನಾನಿನಲ್ಲಿ ವೈಭವ ಸ್ವಾಗತವನ್ನು ಸ್ವೀಕರಿಸಿದರು? ಇಬ್ರಿಯರಿಗೆ ಅಧ್ಯಾಯ 11 ವಚನ 6 ನೋಡೋಣ. ಆದರೆ ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ನಂಬಿಕೆಯಿಂದಲೇ ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿಯುಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು. ಅದರಿಂದ ಅವನು ಲೋಕದವರನ್ನು ದಂಡನೆಗೆ ಪಾತ್ರರೆಂದು ನಿರ್ಣಯಿಸಿಕೊಂಡು ನಂಬಿಕೆಯ ಫಲವಾದ ನೀತಿಗೆ ಬಾಧ್ಯನಾದನು. ಸದಸ್ಯರೇ, ಇದರ ಕುರಿತು ಯೋಚಿಸಿ. ನಾವೆಯನ್ನು ಕಟ್ಟುವ ಕೆಲಸದ ಬಗ್ಗೆ ವಿದ್ವಾಂಸರು ಸ್ವಲ್ಪ ವಿಭಿನ್ನ ಅಭಿಪ್ರಾಯಗಳನ್ನು ಹೊಂದಿದ್ದರು. ಆದರೆ ನಾವೆಯನ್ನು ಕಟ್ಟಲು ನೋಹನಿಗೆ 40 ರಿಂದ 120 ವರ್ಷಗಳು ತೆಗೆದುಕೊಂಡಿರಬೇಕು ಎಂದು ಹೇಳುತ್ತಾರೆ. ದೀರ್ಘ ಸಮಯದವರೆಗೆ ನೋಹನು ನಾವೆಯನ್ನು ಕಟ್ಟುವುದರಲ್ಲಿ ಹೇಗೆ ಗಮನ ವಹಿಸಿದನು ಎಂದು ಯೋಚಿಸಿ. ಅದು ಮನುಷ್ಯನು ಮಾಡಬಹುದಾದ ಕೆಲಸವಲ್ಲ. ಆ ಕಾಲದಲ್ಲಿ ದೇವರು ಈ ಭೂಮಿಯ ಮೇಲೆ ಮಳೆ ಸುರಿದು ಇದು ಅಳಿಸಿ ಹೋಗುವುದು ಎಂದು ಹೇಳಿದರು. ಇದು ನಂಬಲಾಗದ ವಿಷಯವಾಗಿತ್ತು. ಹೀಗೆಂದು ಊಹಿಸೋಣ. ನೋಹನು 1 ಅಥವಾ 2 ವರ್ಷ ನಂಬಿಕೆಯೊಂದಿಗೆ ಸಹಿಸಿಕೊಂಡಿರಬಹುದು. ಅವನು 10 ವರ್ಷ ಸಹಿಸಿಕೊಂಡಿರಬಹುದು. ಅವನು 20 ವರ್ಷ ಸಹಿಸಿಕೊಂಡಿರಬಹುದು ಮತ್ತು 30 ವರ್ಷ ಸಹಿಸಿಕೊಂಡಿರಬಹುದು. ಅವನು ಕೆಲಸ ಮಾಡುತ್ತಲೇ ಇದ್ದನು. ಆದರೆ ಅದಕ್ಕೆ ಕೊನೆ ಇರುವಂತೆ ಕಾಣಲಿಲ್ಲ ಮತ್ತು ಒಂದು ಹನಿ ನೀರು ಕೂಡ ಆಕಾಶದಿಂದ ಬೀಳಲಿಲ್ಲ. ಎಷ್ಟಾದರೂ ದೇವರು ಅವನಿಗೆ ನಾವೆಯನ್ನು ಕಟ್ಟು ಎಂದು ಹೇಳಿದರು. ನಂಬಿಕೆಯಿಲ್ಲದೆ ಇದನ್ನು ಮಾಡಲು ಸಾಧ್ಯವೇ? ಅವನು ಅದನ್ನು ಮುಗಿಸಿದಾಗ ದೇವರು ಅಂತಿಮವಾಗಿ ಲೋಕವನ್ನು ನೀರಿನಿಂದ ತೀರ್ಪು ಮಾಡಿದರಲ್ಲವೇ? ದೇವರು ನೋಹನನ್ನು ಮತ್ತು ಅವನ ಕುಟುಂಬವನ್ನು ರಕ್ಷಿಸಿದರು ಅಲ್ಲವೇ? ಮತ್ತು ಅವರ ಮೂಲಕ ದೇವರು ನಿರ್ಜೀವ ಲೋಕವನ್ನು ಎಲ್ಲ ಮಾನವ ಕುಲಕ್ಕಾಗಿ ಉತ್ತಮವಾಗಿಸಿದರು ಅಲ್ಲವೇ? ಇಬ್ರಿಯರಿಗೆ 11ರಲ್ಲಿ ಕಡೆಯವರೆಗೂ ನಂಬಿಕೆಯೊಂದಿಗೆ ಸಹಿಸಿಕೊಂಡ ಎಲ್ಲ ನಂಬಿಕೆಯ ಪೂರ್ವಜರ ಕುರಿತು ಬರೆಯಲಾಗಿದೆ. ಅವರು 10 ಅಥವಾ 20 ಅಥವಾ 30 ವರ್ಷಗಳ ನಂತರ ಬಿಟ್ಟುಕೊಟ್ಟಿದ್ದರೆ ಅವರು ದೇವರ ರಕ್ಷಣೆಯ ಅದ್ಭುತವಾದ ಕೆಲಸವನ್ನು ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ವಚನ 8ರೊಂದಿಗೆ ಮುಂದುವರಿಸೋಣ. ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು. ನಂಬಿಕೆಯಿಂದಲೇ ಅವನು ವಾಗ್ದಾತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಈಸಾಕನು ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದರು. ಯಾಕಂದರೆ ಅವನು ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು. ಇದಲ್ಲದೆ ಸಾರಳು ವಾಗ್ದಾನ ಮಾಡಿದಾತನನ್ನು ನಂಬತಕ್ಕವನೆಂದೆನಿಸಿ ತಾನು ಪ್ರಾಯ ಮೀರಿದವಳಾಗಿದ್ದರೂ ನಂಬಿಕೆಯಿಂದಲೇ ಗರ್ಭವತಿಯಾಗುವುದಕ್ಕೆ ಶಕ್ತಿಯನ್ನು ಹೊಂದಿದಳು. ಆದದರಿಂದ ಮೃತಪ್ರಾಯನಾಗಿದ್ದ ಒಬ್ಬನಿಂದ ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಕ್ಕಳು ಹುಟ್ಟಿದರು. ಇವೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ
ಸ್ಪಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು. ತಾವು ಭೂಮಿಯ ಮೇಲೆ ಪರದೇಶದವರು ಪ್ರವಾಸಿಗಳು ಆಗಿದ್ದೇವೆಂದು ಒಪ್ಪಿಕೊಂಡರು. ಇಂಥ ಮಾತುಗಳನ್ನಾಡುವವರು ತಾವು ಸ್ವದೇಶವನ್ನು ಹುಡುಕುವವರೆಂಬರ್ಥವನ್ನು ವ್ಯಕ್ತಪಡಿಸುತ್ತಾರೆ. ಇದು ನಮ್ಮ ನಿತ್ಯ ಸ್ವದೇಶವಾದ ಪರಲೋಕ ರಾಜ್ಯವಾಗಿದೆ ಅಲ್ಲವೇ? ತಾವು ಹೊರಟು ಬಂದಿದ್ದ ದೇಶದ ಮೇಲೆ ಮನಸ್ಸಿಟ್ಟವರಾಗಿದ್ದರೆ ತಿರುಗಿ ಅಲ್ಲಿಗೆ ಹೋಗುವುದಕ್ಕೆ ಅವರಿಗೆ ಯಾವಾಗಲೂ ಅವಕಾಶವಿತ್ತು. ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಹಾರೈಸುವವರು. ನಿತ್ಯ ಪರಲೋಕ ರಾಜ್ಯಕ್ಕೆ ಹೋಗುವ ದಾರಿಯಲ್ಲಿ ಆಧ್ಯಾತ್ಮಿಕ ಇಸ್ರಾಯೇಲರು ಅರಣ್ಯದಲ್ಲಿ ವಿವಿಧ ಶೋಧನೆಗಳನ್ನು ಎದುರಿಸುತ್ತಾರೆ. ಕೆಲವು ಜನರು ಶೋಧನೆಯನ್ನು ಎದುರಿಸುವಾಗಲೆಲ್ಲ ಬೀಳುತ್ತಾರೆ, ಇತರರು ಅದೇ ಶೋಧನೆಯನ್ನು ಜಯಿಸುತ್ತಾರೆ. ಬೇರೆ ರೀತಿಯ ಶೋಧನೆಯನ್ನು ಕೊಟ್ಟಾಗ ಕೆಲವರು ಜಯಿಸುತ್ತಾರೆ ಮತ್ತು ಕೆಲವರು ಬೀಳುತ್ತಾರೆ. ಮತ್ತು ವಿಭಿನ್ನ ಶೋಧನೆ ಬಂದಾಗ ಕೆಲವರು ಜಯಿಸುತ್ತಾರೆ ಮತ್ತು ಕೆಲವರು ಅದನ್ನು ಜಯಿಸುವುದಿಲ್ಲ. ಇಸ್ರಾಯೇಲರು ಐಗುಪ್ತದಿಂದ ಹೊರಟು ಬಂದಾಗ ಅವರಲ್ಲಿ ಸುಮಾರು 6 ಲಕ್ಷ ಪುರುಷರಿದ್ದರು. ಆದರೆ 40 ವರ್ಷ ಕಳೆದ ನಂತರವೂ ಅವರು ಕಾನಾನನ್ನು ತಲುಪಿದಾಗ ಅವರ ಸಂಖ್ಯೆ ಅಷ್ಟೇ ಇತ್ತು. ಈ 40 ವರ್ಷಗಳಲ್ಲಿ 2ನೇ ಪೀಳಿಗೆಯಲ್ಲಿ ಅನೇಕರು ಹುಟ್ಟಿರಬಹುದು. ಆದರೂ ಅವರು ಅಲ್ಲಿಂದ ಹೊರಟು ಬಂದ ಸಮಯದಿಂದ ತಲುಪುವ ಸಮಯದವರೆಗೂ ಇಸ್ರಾಯೇಲರ ಸಂಖ್ಯೆ ಅಷ್ಟೇ ಇತ್ತು. ಬಹಳ ಕರುಣಾಜನಕ ವಿಷಯವೆಂದರೆ 2ನೇ ಪೀಳಿಗೆಯವರು ಕಾನಾನ್ ದೇಶವನ್ನು ಪ್ರವೇಶಿಸಿದರು. ಆದರೆ ಐಗುಪ್ತದಿಂದ ಹೊರಟು ಬಂದವರು ಅರಣ್ಯದಲ್ಲಿ ಸತ್ತು ಹೋದರು. ಸದಸ್ಯರೇ, ನಾವು ಈಗ ನಂಬಿಕೆಯ ಅರಣ್ಯದಲ್ಲಿ ನಡೆಯುತ್ತಿದ್ದೇವೆ. ನಮ್ಮ ಗುರಿ ಕೊನೆಯವರೆಗೂ ಹೋಗುವುದು. 70% ಅಥವಾ 80% ಹೋಗುವುದು ಅರ್ಥಹೀನವಾಗಿದೆ. 70% ಅಥವಾ 80% ತಲುಪುವುದರಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. 90% ಮತ್ತು 99% ತಲುಪುವುದು ಒಂದೇ ಆಗಿದೆ. ನಾವು ಸಂಪೂರ್ಣವಾಗಿ ಪರಲೋಕವನ್ನು ತಲುಪಬೇಕು. 90% ಹೋದವರಿಗಿಂತ 99% ಹೋದವರು ಉತ್ತಮ ಎಂದು ನಾವು ಹೇಳಲು ಸಾಧ್ಯವಿಲ್ಲ. ಅವರೆಲ್ಲರೂ ಒಂದೇ. ಅವರು 90% ಅಥವಾ 99% ಹೋದರೂ ಅವರು ತಲುಪುವ ಸ್ಥಳ ಒಂದೇ ಆಗಿದೆ. ನಾವು ಕೊನೆಯಲ್ಲಿ ತಲುಪುವ ಸ್ಥಳವು ನಿತ್ಯ ಪರಲೋಕ ರಾಜ್ಯವಾಗಿದೆ. ನಾವು ಪರಲೋಕಕ್ಕೆ ಹೋಗುವ ಹಾದಿಯಲ್ಲಿ ಅನೇಕ ಕಷ್ಟಗಳು ಮತ್ತು ತೊಂದರೆಗಳನ್ನು ಎದುರಿಸಿದರೂ ನಾವು ಎಂದಿಗೂ ಬಿಟ್ಟುಕೊಡಬಾರದು. ಕಾನಾನನ್ನು ಪ್ರವೇಶಿಸಲು ಸಾಧ್ಯವಾಗದ ಜನರು ಅರ್ಧದಲ್ಲೇ ಬಿಟ್ಟುಕೊಟ್ಟ ಜನರಾಗಿದ್ದಾರೆ. ಅವರು ಶೋಧನೆಗೆ ಒಳಗಾಗಿ ಬಿಟ್ಟುಕೊಟ್ಟರು. ಅವರು ಬಿಟ್ಟುಕೊಟ್ಟರು ಎಂದು ಹೇಳುವ ಬದಲು ಸತ್ಯವೇದವು ಅವರು ಮಾಡಿದ್ದನ್ನು ಹೇಗೆ ವಿವರಿಸುತ್ತದೆ? ಅವರು ಶೋಧನೆಗೆ ಒಳಗಾದರು ಎಂದು ಹೇಳುತ್ತದೆ. ಸದಸ್ಯರೇ, ಬಿಟ್ಟುಕೊಡಬೇಡಿ. ಎಲ್ಲರೂ ಒಂದು ಬಾರಿಯಾದರೂ ಬಿದ್ದು ಹೋಗುತ್ತಾರೆ. ನಾವು ಏನು ಮಾಡಲಾಗದೆ ನಮ್ಮ ಜೀವನದಲ್ಲಿ ಬಿದ್ದು ಹೋಗುತ್ತೇವೆ. ಆದರೆ ನಾವು ಬಿದ್ದರೆ ನಾವು ಮತ್ತೆ ಎದ್ದೇಳಬೇಕು. ನಾವು ಬಂಡೆಯಿಂದ ಎಡವಿ ಬಿದ್ದರೆ ಅಥವಾ ಕಾಲು ಜಾರಿದರೆ ನಾವು ಬೀಳಬಹುದು. ಆಗ ನಾವು ಮತ್ತೆ ಎದ್ದೇಳಬೇಕು, ಅಷ್ಟೇ. ಅದನ್ನು ಮಾಡುತ್ತಾ ನಾವು ಬಯಸುವ ಪರಲೋಕ ರಾಜ್ಯವನ್ನು ತಲುಪಲು ವಿಫಲರಾಗದಿರೋಣ. ದೇವರು ಈ ಕಾಲವನ್ನು ಆರಂಭದಲ್ಲಿಯೇ ನೋಡಿರುವುದರಿಂದ ಈ ಸಂದೇಶದ ಮೂಲಕ ದೇವರು ನಮ್ಮನ್ನು ಪ್ರೋತ್ಸಾಹಿಸುತ್ತಿದ್ದಾರೆ. ಇಸ್ರಾಯೇಲರ 40 ವರ್ಷಗಳ ಅರಣ್ಯದ ಜೀವನದಲ್ಲಿ ಸಂಭವಿಸಿದನ್ನು ಮರೆಯಬೇಡಿ. ಅವರು ಏಕೆ ಬಿಟ್ಟುಕೊಟ್ಟರು ಮತ್ತು ಅವರು ಏಕೆ ಕಾನಾನನ್ನು ಪ್ರವೇಶಿಸಲು ಸಾಧ್ಯವಾಗಲಿಲ್ಲ ಎಂಬುದನ್ನು ನೀವು ನೆನಪಿಟ್ಟುಕೊಳ್ಳಬೇಕು. ಹಾಗಾಗಿ ನೀವು ಪರಲೋಕವನ್ನು ಪ್ರವೇಶಿಸಲು ವಿಫಲರಾಗುವುದಿಲ್ಲ ಎಂದು ದೇವರು ಹೇಳಿದ್ದಾರೆ. ಪರಲೋಕವನ್ನು ಪ್ರವೇಶಿಸಲು ನಾವು ಇಸ್ರಾಯೇಲರಿಗಿಂತ ಹೆಚ್ಚಿನ ನಂಬಿಕೆಯನ್ನು ಹೊಂದಿರಬೇಕೆಂದು ದೇವರು ಹೇಳಿದ್ದಾರೆ. ಧರ್ಮೋಪದೇಶ ಕಾಂಡ ಅಧ್ಯಾಯ 8 ವಚನ 2 ನೋಡೋಣ. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ. ನಾವು ಇದನ್ನು ಏನು ಮಾಡಬೇಕು? ನೆನಪಿಗೆ ತಂದುಕೊಳ್ಳಬೇಕು. ನಾವು ಅದನ್ನು ನೆನಪಿಟ್ಟುಕೊಳ್ಳಬೇಕು. ನಾವು ಇದನ್ನು ಏಕೆ ನೆನಪಿಟ್ಟುಕೊಳ್ಳಬೇಕು? ಪರಲೋಕವನ್ನು ಪ್ರವೇಶಿಸಲು ನಾವು ಅವರ ಉದಾಹರಣೆಯನ್ನು ಕಲಿಯಬೇಕು. ಅವರು ಬಿಟ್ಟುಕೊಟ್ಟರು, ಆದರೆ ನಾವು ಬಿಟ್ಟು ಕೊಡುವುದಿಲ್ಲ. 3000 ಮೀಟರ್ ರಿಲೇ ಸ್ಕೇಟರ್ಗಳಲ್ಲಿ ಒಬ್ಬಳು ಬಿದ್ದರೂ ಅವಳು ಮತ್ತೆ ಎದ್ದು ತನ್ನ ತಂಡ ಹಿಂದಿನ ತಂಡಗಳಿಗಿಂತ ಮೊದಲ ಸ್ಥಾನಕ್ಕೆ ಬರುವಂತೆ ಮಾಡಿದಳು. ಇದನ್ನು ನೋಡಿ ದೇವರು ಈ ಪರಿಸ್ಥಿತಿಯನ್ನು ಏಕೆ ಮಾಡಿದರು? ಇದನ್ನು ನೋಡಲು ದೇವರು ನಮಗೆ ಏಕೆ ಅನುಮತಿಸಿದರು ಎಂದು ನಾನು ಯೋಚಿಸಿದೆ. 3000 ಮೀಟರ್ ರಿಲೆಯಲ್ಲಿ ಸ್ಕೇಟರ್ ಬಿದ್ದಿದ್ದರೂ ಅವಳು ಸ್ಕೇಟಿಂಗ್ ಮಾಡುತ್ತಲೇ ಇದ್ದಳು. ಅವಳು ಬಿದ್ದರೂ ಎದ್ದು ನಿಂತಳು.
ಈ ಕಥೆ ನನಗೆ ಹೆಚ್ಚು ಪ್ರಭಾವಶಾಲಿಯಾಗಿತ್ತು. ಅದಕ್ಕಾಗಿಯೇ ಧರ್ಮೋಪದೇಶ ಕಾಂಡ ಅಧ್ಯಾಯ 8 ವಚನ 2ರಲ್ಲಿ ದೇವರು ಇಸ್ರಾಯೇಲರನ್ನು ಅರಣ್ಯದಲ್ಲಿ ನಡೆಯುವಂತೆ ಏಕೆ ಮಾಡಿದರು ಎಂಬುದನ್ನು ನೆನಪಿಟ್ಟುಕೊಳ್ಳಬೇಕು ಎಂದು ಹೇಳಿದರು. ಅದು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಲು ಮತ್ತು ಇನ್ನೇನು ಮಾಡಲು, ನಿಮಗೆ ಪರಲೋಕವನ್ನು ಪ್ರವೇಶಿಸಲು ಯೋಗ್ಯವಾದ ನಂಬಿಕೆ ಇದೆಯೇ ಎಂದು ನೋಡಲು ನಾನು ನಿಮ್ಮನ್ನು ಪರೀಕ್ಷಿಸಿದೆನು. ಕೆಲವೊಮ್ಮೆ ದೇವರು ನಮಗೆ ಬೇಸರವಾದ, ಅತ್ಯಂತ ಕಾರ್ಯನಿರತವಾದ, ದಣಿವಿನ ಅಥವಾ ಸುಲಭವಾದ ಹಾದಿಯಲ್ಲಿ ನಡೆಯುವಂತೆ ಮಾಡುತ್ತಾರೆ. ನೀವು ತನ್ನ ಆಜ್ಞೆಗಳನ್ನು ಕೈಕೊಳ್ಳುವವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದನ್ನು ನೆನಪಿಗೆ ತಂದುಕೊಳ್ಳಿರಿ. ವಚನ 3, ಮನುಷ್ಯರು ಆಹಾರ ಮಾತ್ರದಿಂದಲ್ಲ, ಯೆಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆಂಬುದು ನಿಮಗೆ ತಿಳಿಯುವಂತೆ ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಹಸಿವೆಯಿಂದ ಬಳಲಿಸಿ ನಿಮಗೂ ನಿಮ್ಮ ಪೂರ್ವಿಕರಿಗೂ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಿಸಿದನು. ಈ 40 ವರುಷ ನಿಮ್ಮ ಮೈಮೇಲಿದ್ದ ಉಡುಪು ಜೀರ್ಣವಾಗಲಿಲ್ಲ, ನಿಮ್ಮ ಕಾಲುಗಳು ಬಾತು ಹೋಗಲಿಲ್ಲ. ತಂದೆ ಮಗನನ್ನು ಹೇಗೋ ಹಾಗೆ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಶಿಕ್ಷಿಸುತ್ತಾ ಬಂದನೆಂಬುದನ್ನು ನೀವು ಆಲೋಚಿಸಿಕೊಂಡು ಆತನ ಆಜ್ಞೆಗಳನ್ನು ಅನುಸರಿಸುವವರಾಗಿ ಆತನು ಹೇಳಿದ ಮಾರ್ಗದಲ್ಲೇ ನಡೆದು ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕು. ನಿಮ್ಮ ದೇವರಾದ ಯೆಹೋವನು ಉತ್ತಮ ದೇಶಕ್ಕೆ ನಿಮ್ಮನ್ನು ಸೇರಿಸುತ್ತಾನೆ. ಆ ದೇಶದ ಹಳ್ಳಗಳಲ್ಲಿ ನೀರು ಯಾವಾಗಲೂ ಹರಿಯುತ್ತದೆ ಮತ್ತು ತಗ್ಗುಗಳಲ್ಲಾಗಲಿ ಗುಡ್ಡಗಳಲ್ಲಾಗಲಿ ಎಲ್ಲ ಕಡೆಯೂ ಬಾವಿಗಳಲ್ಲಿಯೂ ಬುಗ್ಗೆಗಳಿಂದಲೂ ನೀರು ಉಕ್ಕುತ್ತದೆ. ಆ ದೇಶದಲ್ಲಿ ಗೋಧಿ, ಜವೆಗೋಧಿ, ದ್ರಾಕ್ಷಿ, ಅಂಜೂರ, ದಾಳಿಂಬ ಇವುಗಳು ಬೆಳೆಯುತ್ತವೆ. ಎಣ್ಣೆ ಮರಗಳು, ಜೇನು ಸಿಕ್ಕುತ್ತವೆ. ಅಲ್ಲಿ ನೀವು ದುರ್ಭಿಕ್ಷವನ್ನೇ ಕಾಣದೆ ಸಮೃದ್ಧಿಯಾಗಿ ಉಂಡು ಯಾವ ಕೊರತೆಯೂ ಇಲ್ಲದೆ ಇರುವಿರಿ. ಆ ದೇಶದಲ್ಲಿ ಕಬ್ಬಿಣದ ಕಲ್ಲು ಸಿಕ್ಕುತ್ತದೆ. ಅಲ್ಲಿಯ ಬೆಟ್ಟಗಳಲ್ಲಿ ತಾಮ್ರದ ಗಣಿಗಳುಂಟು. ನೀವು ಹೊಟ್ಟೆ ತುಂಬ ಉಂಡು ಸುಖದಿಂದಿರುವಾಗ ನಿಮ್ಮ ದೇವರಾದ ಯೆಹೋವನು ನಿಮಗೆ ಉತ್ತಮ ದೇಶವನ್ನು ಕೊಟ್ಟದಕ್ಕಾಗಿ ಆತನನ್ನು ಸ್ತುತಿಸಬೇಕು. ನಾನು ಈಗ ನಿಮಗೆ ಬೋಧಿಸುವ ನಿಮ್ಮ ದೇವರಾದ ಯೆಹೋವನ ಆಜ್ಞಾವಿಧಿ ನಿರ್ಣಯಗಳನ್ನು ಕೈಕೊಳ್ಳದವರು ಆತನನ್ನು ಮರೆಯುವವರು ಆಗಬೇಡಿರಿ. ನೋಡಿರಿ, ಸತ್ಯವೇದವು ನಮಗೆ ಇದನ್ನೇ ಹೇಳುತ್ತದೆ. ಅರಣ್ಯದಲ್ಲಿ ಸಂಭವಿಸಿದ್ದನ್ನು ಮರೆಯಬಾರದು ಎಂದು ದೇವರು ನಮಗೆ ಹೇಳಿದ್ದಾರೆ. ನಾವು ಇಸ್ರಾಯೇಲರು ನಡೆದ ಹಾದಿಯಲ್ಲಿ ನಡೆದರೆ ನಾವು ಬಿಟ್ಟುಕೊಡುತ್ತೇವೆ, ನಿರುತ್ಸಾಹಗೊಳ್ಳುತ್ತೇವೆ ಮತ್ತು ಇಸ್ರಾಯೇಲರಂತೆ ಚದುರಿ ಹೋಗುತ್ತೇವೆ. ಆದ್ದರಿಂದಲೇ ನಂಬಿಕೆಯ ಅರಣ್ಯದಲ್ಲಿ ನಡೆಯುವಾಗ ನಾವು ಅವರ ಹಾದಿಯನ್ನು ನೆನಪಿಟ್ಟುಕೊಳ್ಳಬೇಕೆಂದು ದೇವರು ಹೇಳಿದ್ದಾರೆ. ಹಾಗಾಗಿ ನಾವು ಆ ಹಾದಿಯಲ್ಲಿ ಹೋಗದೆ ಇರಬಹುದು. ನಾವು ನಿರುತ್ಸಾಹಗೊಳ್ಳದಿರೋಣ, ನಾವು ಬಿಟ್ಟುಕೊಡದೇ ಇರೋಣ. ನೀವು ಪ್ರಪಂಚದಲ್ಲಿ ಎಲ್ಲವನ್ನು ಬಿಟ್ಟು ಕೊಡಬಹುದು, ಆದರೆ ಪರಲೋಕ ರಾಜ್ಯವನ್ನು ಎಂದಿಗೂ ಬಿಟ್ಟು ಕೊಡಬಾರದು. ನಾವು ಉತ್ತೇಜನಗೊಳ್ಳೋಣ. ನಮ್ಮ ಶಾರೀರಿಕ ಜೀವನವು ಕಷ್ಟಕರವಾಗಿದ್ದರೂ ಮತ್ತು ಅನೇಕ ಸಮಸ್ಯೆಗಳು ನಮ್ಮನ್ನು ತಡೆ ಹಿಡಿದು ನಮ್ಮ ನಂಬಿಕೆಯ ಜೀವನವನ್ನು ಕಷ್ಟಕರವಾಗಿಸಿದರೂ ದೇವರು ಅದನ್ನು ತಾತ್ಕಾಲಿಕವಾಗಿ ನಮ್ಮ ಮುಂದೆ ಇರಿಸುತ್ತಾರೆ. ಆದರೆ ಯಾವಾಗಲೂ ನಮಗೆ ಮಾರ್ಗವನ್ನು ತೆರೆಯುತ್ತಾರೆ. ನಾವು ಎಷ್ಟು ಬೆಳೆದಿದ್ದೇವೆ? ನಾವು ಇನ್ನೂ ಚಿಕ್ಕ ಅಡಚಣೆಯನ್ನು ದಾಟಿ ಹೋಗಲು ಸಾಧ್ಯವಾಗದ ಮಗುವಾಗಿದ್ದೇವಾ ಅಥವಾ ಯಾವುದನ್ನಾದರೂ ಸುಲಭವಾಗಿ ದಾಟಿ ಹೋಗುವಷ್ಟು ಬೆಳೆದಿದ್ದೇವಾ ಎಂದು ದೇವರು ನೋಡಲು ಬಯಸುತ್ತಾರೆ. ದೇವರು ದಾರಿ ತೆರೆಯುವುದಾಗಿ ಭರವಸೆ ನೀಡಿದರಿಂದ ನಾವು ಕಷ್ಟಗಳಿಗೆ ಹೆಚ್ಚು ಅಂಟಿಕೊಳ್ಳಬಾರದು ಅಥವಾ ನಿರುತ್ಸಾಹಗೊಳ್ಳಬಾರದು ಅಥವಾ ನಿರಾಶೆಗೊಳ್ಳಬಾರದು. ನಮ್ಮ ಚಿಯೋನಿನ ಕುಟುಂಬದ ಸದಸ್ಯರೇ, ನಮಗೆ ಪರಲೋಕದ ನಿರೀಕ್ಷೆ ಇದೆ ಮತ್ತು ನಾವು ತಂದೆ ಮತ್ತು ತಾಯಿಯೊಂದಿಗೆ ಸುವಾರ್ತೆ ಹಾದಿಯಲ್ಲಿ ನಡೆಯುತ್ತಿದ್ದೇವೆ ಎಂಬುದನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳೋಣ. ಆದ್ದರಿಂದ ನಾವು ಯಾವಾಗಲೂ ಸಂತೋಷಿಸೋಣ. ಅದನ್ನು ಮಾಡುತ್ತಾ ನಾವೆಲ್ಲರೂ ಸುಂದರವಾದ ಪರಲೋಕದ ಕುಟುಂಬದವರಾಗಿ ನಮ್ಮ ತಂದೆ ಮತ್ತು ತಾಯಿ ಸದಾಕಾಲ ನೆಲೆಸಿರುವ ನಮ್ಮ ಆಧ್ಯಾತ್ಮಿಕ ಮನೆಯಾದ ಪರಲೋಕದಲ್ಲಿ ನಿತ್ಯ ಜೀವ ಮತ್ತು ಸಂತೋಷವನ್ನು ಆನಂದಿಸೋಣ. ನಮ್ಮ ಚಿಯೋನಿನ ಕುಟುಂಬದ ಸದಸ್ಯರೇ, ಉತ್ತೇಜನಗೊಳ್ಳಿ ಮತ್ತು ಅನೇಕ ಆಶೀರ್ವಾದಗಳನ್ನು ಸ್ವೀಕರಿಸಿ. ಧನ್ಯವಾದಗಳು.